ಏನು ಮಾಡುತ್ತಿದ್ದೀಯಾ ಕಮಲ ಅಂತ ಕೇಳುತ್ತಾ ಕರ್ಚಿಕಾಯಿಯ ವಾಸನೆಯನ್ನು ಆಸ್ವಾದಿಸುತ್ತಾ ಅಡಿಗೆ ಮನೆಗೆ ಬಂದರು ಧರ್ಮಣ್ಣನವರು. ಆಗ ಕಮಲಮ್ಮ ಖುಷಿಯಿಂದ, ರೀ, ನಮ್ಮ ಮಗ ಸಂಜು ಇಂದು ಇಂಟರ್ವ್ಯೂ ಕೊಡಲಿಕ್ಕೆ ಹೋಗಿದ್ದಾನಲ್ಲ, ಈಗ ಇಂಟರ್ವ್ಯೂ ಮುಗಿಸಿ ಬರುವ ವೇಳೆ ಆಗಿದೆ. ಇಂದು ಅವನಿಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕಾಗಿ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಎಡೆ ಕೊಟ್ಟು ಬರೋಣ ಅಂತ ಹೇಳಿದಾಗ ಧರ್ಮಣ್ಣನವರು, ಹಾ ಶ್ರೀಮತಿಯವರೇ, ಇಂದಿಗೆ ನಮ್ಮ ಕಷ್ಟಗಳೆಲ್ಲವೂ ಕಳೆದಂತೆ ಆಗುತ್ತದೆ. ಜೀವನ ಪೂರ್ತಿ ದುಡಿದು ಪೈಸೆಯನ್ನು ಕೂಡಿಟ್ಟಿದ್ದೆವು. ಮನೆಯನ್ನು ಒತ್ತೆ ಇಟ್ಟು ಲಕ್ಷ ಲಕ್ಷ ಸಾಲ ಮಾಡಿದ್ದೆವು. ಇಷ್ಟೆಲ್ಲ ಮಾಡಿದ್ದಕ್ಕೆ ನಮ್ಮ ಮಗ ಇಂಜಿನಿಯರಿಂಗ್ ಕಲಿತು ಮುಗಿಸಿದ. ಈಗ ಅವನಿಂದ ನೌಕರಿ ಸಿಕ್ಕಿದೆ ಅನ್ನುವ ಒಳ್ಳೆಯ ಸುದ್ದಿ ಬಂದರೆ ಸಾಕು, ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹೀಗೆ ಸಂಜುನ ತಂದೆ ತಾಯಿ ಆಶಾ ಗೋಪುರವನ್ನೇ ಕಟ್ಟಿಕೊಳ್ಳುತ್ತಾ ಮಾತನಾಡುವಷ್ಟರಲ್ಲಿ ಸಂಜು ಮನೆಯ ಒಳಗೆ ಬಂದ ಅವನ ಮುಖದಲ್ಲಿ ನಿರಾಶೆಯ ಭಾವನೆ ತುಂಬಿತ್ತು. ಮಗನ ಬಾಡಿದ ಮುಖ ನೋಡಿದ ಕಮಲಾಳ ತಾಯಿ ಕರಳು ಮಮ್ಮಲ ಮರಗಿತು. ತಂದೆಯು ಮನಸ್ಸಿನಲ್ಲಿ ಕಟ್ಟಿಕೊಂಡಿದ್ದ ಕನಸುಗಳ ಗೋಪುರದ ಒಂದೊಂದು ಇಟ್ಟಿಗೆಯೂ ಕಳಚಿ ಬೀಳತೊಡಗಿದವು. ಆಗ ಸಂಜು ತನ್ನ ಮನಸ್ಸಿನಲ್ಲಿ ಮಾಡಿಕೊಂಡ ದೃಢ ನಿರ್ಧಾರದಿಂದ ಧರ್ಮಣ್ಣನರಿಗೆ, ಅಪ್ಪ, ಇನ್ನು ಮುಂದೆ ನಾನೂ ಕೂಡ ನಿಮ್ಮಂತೆಯೇ ಗಾರ್ಡ್ ಕೆಲಸಕ್ಕೆ ಬರುತ್ತೇನೆ. ಒಳ್ಳೆಯ ನೌಕರಿ ಸಿಗುವವರೆಗೂ ಖಾಲಿ ಕುಳಿತುಕೊಳ್ಳಲು ಆಗುವುದಿಲ್ಲ. ಮನೆಯ ಖರ್ಚಾದರೂ ನಡೆಯುತ್ತದೆ ಅಂತ ಹೇಳುವಾಗ ಅವರ ಧ್ವನಿಯಲ್ಲಿ ನಿರಾಸೆ ತುಂಬಿತ್ತು. ಇದನ್ನು ಕೇಳಿದ ಧರ್ಮಣ್ಣನಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಅವರು ನಿರಾಸೆ ಹಾಗೂ ಹತಾಶೆಯ ಸ್ವರದಲ್ಲಿ, ನಿನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡು ಮಗನೇ ಅಂತ ಹೇಳಿದರು. ಸಂಜು ಕೂಡ ಗಾರ್ಡ್ ಕೆಲಸಕ್ಕೆ ಸೇರಿಕೊಂಡ. ಸಂಜು ಹೀಗೆ ಗಾರ್ಡ್ ಕೆಲಸಕ್ಕೆ ಹೋಗುವುದನ್ನು ಕಂಡ ಅಕ್ಕಪಕ್ಕದ ಜನ ಮತ್ತು ಸಂಬಂಧಿಗಳು, ಗಾರ್ಡ್ ಕೆಲಸವನ್ನೇ ಮಾಡುವುದಿದ್ದರೆ ಅಷ್ಟು ಕಲಿತು ನಿನ್ನ ತಂದೆಗೆ ಸಾಲದ ಹೊರೆಯನ್ನು ಏಕೆ ಹೊರಿಸಬೇಕಿತ್ತು ಅಂತ ಕೇಳತೊಡಗಿದರು. ಹೀಗೆ ಜನರು ಆಡಿಕೊಳ್ಳುವುದನ್ನು ಕೇಳಿದಾಗಲೆಲ್ಲ ಸಂಜುವಿಗೆ ಬಹಳ ಸಂಕಟವಾಗುತ್ತಿತ್ತು. ಈಗ ಸಾಲಗಾರರನ್ನು ಸಂಭಾಳಿಸಿ ಧರ್ಮಣ್ಣನವರಿಗೂ ಸಾಕಾಗಿ ಹೋಗಿತ್ತು. ವಯಸ್ಸಾದ ತನ್ನ ತಂದೆ ತಾಯಿಯ ಸಪ್ಪೆ ಮುಖವನ್ನು ನೋಡಿದಾಗ ಸಂಜುವಿನ ಮನಸ್ಸಿಗೆ ತುಂಬಾ ನೋವಾಗುತ್ತಿತ್ತು. ಹೀಗೆ ಇದ್ದುಕೊಂಡು ಈ ಜೀವನದಿಂದ ಏನು ಉಪಯೋಗ? ವಯಸ್ಸಿಗೆ ಬಂದ ಮಗನಿರುವಾಗ ವಯಸ್ಸಾದ ತಂದೆ ತಾಯಿಯ ಕಷ್ಟಗಳನ್ನು ಕಳೆಯದೇ ಇರುವಂತಹ ಜೀವನ ಏಕೆ ಬೇಕು ಅಂತ ಯೋಚಿಸಿದ. ಮತ್ತು ಅವನು ಜೀವನದಲ್ಲಿ ಜಿಗುಪ್ಸೆಗೊಂಡು ತನ್ನ ಜೀವನವನ್ನು ಕಳೆದುಕೊಳ್ಳಬೇಕು ಅಂತ ನಿರ್ಧರಿಸಿಕೊಂಡು ಮನೆಯಿಂದ ಹೊರಗೆ ನಡೆದ. ಅವನು ಎಷ್ಟು ವೇಗದಲ್ಲಿ ಹೆಜ್ಜೆ ಹಾಕುತ್ತಿದ್ದನೋ ಅದಕ್ಕಿಂತ ವೇಗದಲ್ಲಿ ಅವನ ತಲೆಯಲ್ಲಿ ನಿರಾಸೆಯ ವಿಚಾರಗಳು ಬರತೊಡಗಿದವು. ತನ್ನ ಜೀವವನ್ನು ಯಾವ ರೀತಿ ಕಳೆದುಕೊಳ್ಳಬೇಕು ಅಂತ ಅವನಿಗೆ ಹಳೆಯದಾಗಿತ್ತು. ಒಮ್ಮೆಮ್ಮೆ ಯಾವುದಾದರೂ ಬಿಲ್ಡಿಂಗ್ ಮೇಲಿಂದ ಬಿದ್ದು ಪ್ರಾಣ ಬಿಡಬೇಕು ಅಂದುಕೊಂಡ. ಆದರೆ ಮರುಕ್ಷಣವೇ ಅವನಿಗೆ ಮತ್ತೊಂದು ವಿಚಾರ ತಲೆಯಲ್ಲಿ ಕೊರೆಯುತ್ತಿತ್ತು. ತಾನು ಹಾಗೆ ಬಿಲ್ಡಿಂಗ್ ಮೇಲಿಂದ ಬಿದ್ದು ಪ್ರಾಣ ಹೋಗದೆ ಮೈಕೈ ಮುರಿದುಕೊಂಡರೆ ಆಗ ಮತ್ತಷ್ಟು ನನ್ನ ತಂದೆ ತಾಯಿಗೆ ಭಾರವಾಗುತ್ತೇನೆ, ಮತ್ತಷ್ಟು ಕಷ್ಟ ಕೊಟ್ಟಂತಾಗುತ್ತದೆ ಅಂತ ಯೋಚಿಸುತ್ತಾ ರಸ್ತೆಯಲ್ಲಿ ನಡೆಯುತ್ತಿದ್ದ. ಯೋಚನೆ ಮಾಡುತ್ತಾ ಅವನು ರಸ್ತೆಯ ಮಧ್ಯೆ ಯಾವಾಗ ಬಂದನೋ ಅವನಿಗೆ ತಿಳಿಯಲೇ ಇಲ್ಲ. ತಾನು ರಸ್ತೆಯ ಮಧ್ಯೆ ಬಂದಿದ್ದೇನೆ ಅಂತ ಅವನಿಗೆ ತಿಳಿಯುವ ಮೊದಲೇ ಎದುರಿನಿಂದ ಸ್ಪೀಡಾಗಿ ಬಂದ ಒಂದು ಲಕ್ಸರಿ ಕಾರೊಂದು ಅವನಿಗೆ ಗುದ್ದಿಯೇ ಬಿಟ್ಟಿತು. ಕಾರು ಗುದ್ದಿದ ರಭಸಕ್ಕೆ ಸಂಜು ಹಾರಿ ರಸ್ತೆಯ ಇನ್ನೊಂದು ಬದಿಗೆ ಬಿದ್ದ ಮತ್ತು ಅವನ ಪ್ರಜ್ಞೆಯನ್ನು ಕಳೆದುಕೊಂಡ. ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ವಿಐಪಿಗಳು ಈ ರೀತಿಯ ಅಸಂಬದ್ಧವಾಗಿ ತಮ್ಮ ಗಾಡಿಗಳನ್ನು ಚಲಿಸಿ ಬಡವರ ಪ್ರಾಣದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ ಅಂತ ಸ್ವಲ್ಪ ಹೊತ್ತಿನಲ್ಲಿಯೇ ಮೀಡಿಯಾದವರು ಈ ಸುದ್ದಿಯನ್ನು ಎಲ್ಲ ಕಡೆಗೂ ಹರಡಿದರು. ಅಂಥವರಿಗೆ ಬಡವರ ಪ್ರಾಣದ ಬೆಲೆಯೇ ಗೊತ್ತಿಲ್ಲ. ಅಂತಹ ಸೊಕ್ಕಿನ ಜನಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಮೀಡಿಯಾದವರು ಒಂದೇ ಸಮನೆ ಬ್ರೇಕಿಂಗ್ ನ್ಯೂಸ್ ಅಂತ ಬಿತ್ತಿಸಿದರು. ಯಾವ ಕಾರು ಸಂಜುವಿಗೆ ಗುದ್ದಿತೋ ಆ ಕಾರು ಆ ಶಹರದ ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಜೀವ್ ಕುಮಾರ್ ದವರದಾಗಿತ್ತು. ಅವರು ಒಂದು ದೊಡ್ಡ ರಾಜಕೀಯ ಪಕ್ಷದ ಸದಸ್ಯರು ಆಗಿದ್ದರು ಮತ್ತು ಅವರು ಬಹಳ ಪ್ರಾಮಾಣಿಕ ಮನುಷ್ಯ ಹಾಗೂ ದೇಶಭಕ್ತರು ಆಗಿದ್ದರು. ರಾಜೀವ್ ಕುಮಾರ್ ಅವರು ಯಾವ ತಪ್ಪು ಕೆಲಸಗಳನ್ನು ಮಾಡುತ್ತಿದ್ದಿಲ್ಲ ಮತ್ತು ಯಾವ ಭ್ರಷ್ಟಾಚಾರಗಳಿಗೂ ಅವರು ಸಹಕರಿಸುತ್ತಿದ್ದಿಲ್ಲ. ಆದರೆ ಇಂದು ಅವರ ಕಾರು ಗುದ್ದಿದ್ದರಿಂದಲೇ ಒಬ್ಬ ಬಡ ಹುಡುಗನಿಗೆ ಗಂಭೀರವಾದ ಗಾಯವಾಗಿದೆ. ಇದೇ ವಿಷಯವನ್ನ ಮುಂದಿಟ್ಟುಕೊಂಡು ಬೇರೆ ಪಕ್ಷದವರು ರಾಜೀವ್ ಕುಮಾರರವರ ಹೆಸರನ್ನು ಕೆಡಿಸಲು ನೋಡಿದರು. ಅಷ್ಟಕ್ಕೂ ರಾಜೀವ್ ಕುಮಾರರು ಸಂಜುವನ್ನು ತಮ್ಮ ಕಾರಿನಲ್ಲಿಯೇ ಹಾಕಿಕೊಂಡು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದರು. ಆದರೂ ಕೂಡ ಅವರ ಹೆಸರನ್ನು ಕೆಡಿಸುವ ಹುನ್ನಾರವನ್ನು ಬೇರೆ ಪಕ್ಷದವರು ಮಾಡುತ್ತಿದ್ದರು.
ಇದೇ ಕಾರಣವನ್ನು ಮುಂದಿಟ್ಟುಕೊಂಡು ಸಂಜುವನ್ನ ನೋಡಲು ಇಬ್ಬರು ಪರಿಚಯವಿಲ್ಲದ ವ್ಯಕ್ತಿಗಳು ಆಸ್ಪತ್ರೆಗೆ ಬಂದರು. ಅದೇ ಸಮಯಕ್ಕೆ ಸಂಜುವಿಗೆ ಪ್ರಜ್ಞೆ ಬಂದಿತು. ಆ ಇಬ್ಬರು ಆಗಂತುಕರು ಸಂಜುವಿಗೆ ಕೇಳಿದಷ್ಟು ಹಣ ಕೊಡುತ್ತೇವೆ, ನೀನು ರಾಜೀವ್ ಕುಮಾರರವರ ವಿರುದ್ಧ ಹೇಳಿಕೆಯನ್ನ ಕೊಡು ಅಂತ ಹೇಳಿ ಅಲ್ಲಿಂದ ಸುಮ್ಮನೆ ಕಾಲ್ಕಿತ್ತರು. ಸ್ವಲ್ಪ ಹೊತ್ತಿನ ನಂತರ ರಾಜೀವ್ ಕುಮಾರರು ಆಸ್ಪತ್ರೆಗೆ ಬಂದರು. ಅವರನ್ನು ಮೀಡಿಯಾದವರು ಸುತ್ತುವರೆದರು. ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳತೊಡಗಿದರು. ಆದರೆ ರಾಜೀವ್ ಕುಮಾರರು ಅವರ ಯಾವ ಪ್ರಶ್ನೆಗೂ ಉತ್ತರಿಸದೆ ಅವಸರದಿಂದ ಸಂಜುವಿನ ಆರೋಗ್ಯ ವಿಚಾರಿಸಲು ಅವನನ್ನ ಹಾಕಿದ್ದ ರೂಮಿನತ್ತ ಹೋದರು. ಅಷ್ಟರಲ್ಲಿ ಸಂಜುವಿನ ಹೇಳಿಕೆಯನ್ನ ಪಡೆಯಲು ಪೊಲೀಸ್ ಇನ್ಸ್ಪೆಕ್ಟರರು ಅಲ್ಲಿಗೆ ಮೊದಲೇ ಬಂದು ಕುಳಿತು ಸಂಜುವನ್ನ ವಿಚಾರಿಸುತ್ತಿದ್ದರು. ಇನ್ಸ್ಪೆಕ್ಟರರು, ಸಂಜು, ಆಕ್ಸಿಡೆಂಟ್ ಹೇಗಾಯಿತು? ನಿನಗೇನಾದರೂ ನೆನಪಿಗೆ ಇದೆಯಾ ಅಂತ ಕೇಳಿದಾಗ ಸಂಜು ಸ್ವಲ್ಪ ಹೊತ್ತು ತನ್ನ ಕಣ್ಣು ಮುಚ್ಚಿಕೊಂಡು ಮಲಗಿ, ಎಷ್ಟೇ ಕಷ್ಟ ಪರಿಸ್ಥಿತಿ ಬಂದರೂ ಸತ್ಯದ ಪರವಾಗಿ ನಿಲ್ಲು ಅಂತ ಅವನಿಗೆ ತನ್ನ ತಂದೆ ಹೇಳಿಕೊಟ್ಟ ಮಾತುಗಳು ನೆನಪಿಗೆ ಬರತೊಡಗಿದವು. ಆಗ ಸಂಜು ತನ್ನ ಕಣ್ಣನ್ನು ತೆರೆದು, ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇದು ನನ್ನ ಬೇಜವಾಬ್ದಾರಿಯಿಂದ ಆದ ಆಕ್ಸಿಡೆಂಟ್ ಆಗಿದೆ. ನಾನು ಆ ಸಮಯ ಬಹಳ ಬೇಜಾರಿನಲ್ಲಿದ್ದೆ. ತುಂಬಾ ಯೋಚನೆ ಮಾಡುತ್ತಾ ನಡು ರಸ್ತೆಗೆ ಹೇಗೆ ಬಂದೆನೋ ನನಗೆ ಗೊತ್ತೇ ಆಗಲಿಲ್ಲ. ನಾನು ಹೀಗೆ ಬೇಜವಾಬ್ದಾರಿಯಿಂದ ನಡು ರಸ್ತೆಗೆ ಬಂದಾಗ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿಕೆ ನೀಡಿದಾಗ ಇನ್ಸ್ಪೆಕ್ಟರರು, ಸಂಜು, ಇನ್ನೊಮ್ಮೆ ಚೆನ್ನಾಗಿ ನೆನಪು ಮಾಡಿಕೊ, ನೀನು ಯಾರದೇ ಒತ್ತಡ ಮತ್ತು ಬಲವಂತಕ್ಕಾಗಿ ಈ ರೀತಿ ಹೇಳಿಕೆ ಕೊಡುತ್ತಿಲ್ಲ ತಾನೆ? ಏಕೆಂದರೆ ತಪ್ಪು ನಿನ್ನದೇ ಆಗಿದ್ದರೆ ನೀನು ಆಸ್ಪತ್ರೆ ಖರ್ಚನ್ನು ನೀನೇ ನೋಡಿಕೊಳ್ಳಬೇಕಾಗುತ್ತದೆ ಅಂತ ಸಂಜುವನ್ನು ಎಚ್ಚರಿಸಲು ನೋಡಿದಾಗ ಅವನು, ಸರ್, ಏನೇ ಆದರೂ ಸತ್ಯವನ್ನೇ ಹೇಳು ಅಂತ ನನ್ನ ತಂದೆ ತಾಯಿ ನನಗೆ ಕಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಇಂದು ಕೂಡ ನಿಜವನ್ನೇ ಹೇಳುತ್ತಿದ್ದೇನೆ. ಇದರಲ್ಲಿ ಯಾರದು ಯಾವ ತಪ್ಪೂ ಇಲ್ಲ ಅಂತ ಹೇಳಿದ. ಆಸ್ಪತ್ರೆಯಲ್ಲಿ ಹೀಗೆ ಅಡ್ಮಿಟ್ ಇದ್ದ ಸಂಜುವನ್ನು ಮಾತನಾಡಿಸಲು ಎಲ್ಲ ಸಂಬಂಧಿಕರು ಮತ್ತು ಪರಿಚಯದವರು ಬರುತ್ತಿದ್ದರು. ಹಾಗೂ ಸಂಜು ಇನ್ಸ್ಪೆಕ್ಟರರಿಗೆ ಕೊಟ್ಟ ಹೇಳಿಕೆಯನ್ನು ಕೇಳಿ ಇವನೊಬ್ಬ ಬುದ್ಧಿ ಇಲ್ಲದ ಮುಟ್ಟಾಳ ಅಂತ ಅಂದುಕೊಳ್ಳುತ್ತಿದ್ದರು. ಏಕೆಂದರೆ ಅವನು ಇಂದು ಮನಸ್ಸು ಮಾಡಿದ್ದರೆ ಅಂತಹ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ರಾಜೀವ್ ಕುಮಾರ್ ಅವರಿಂದ ಬಹಳಷ್ಟು ಹಣ ವಸೂಲಿ ಮಾಡಿ ತನ್ನ ಮನೆಯ ಸ್ವಲ್ಪ ಸಾಲವನ್ನಾದರೂ ಹರಿಯುವ ಅವಕಾಶ ಸಿಕ್ಕಿತ್ತು ಅಂತ. ಆದರೆ ಅವನು ಹಾಗೆ ಮಾಡದೆ ತನ್ನ ಕಾಲ ಮೇಲೆ ತಾನೇ ಕಲ್ಲನ್ನು ಹಾಕಿಕೊಂಡ ಅಂತ ಜನ ಆಡಿಕೊಂಡರು. ರಾಜೀವ್ ಕುಮಾರರಿಗೆ ಸಂಜುವಿನ ಹೇಳಿಕೆಯಿಂದ ನಿರ್ದೋಷಿ ಅಂತ ತೀರ್ಮಾನಿಸಲಾಯಿತು. ಯಾವಾಗ ಸಂಜು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರುವ ಸಮಯ ಆಯಿತೋ ಆಗ ಕಮಲಮ್ಮ ಮತ್ತು ಧರ್ಮಣ್ಣನರಿಗೆ ಮತ್ತಷ್ಟು ಚಿಂತೆ ಕಾಡತೊಡಗಿತು. ಏಕೆಂದರೆ ಆಸ್ಪತ್ರೆಯ ಬಿಲ್ಲು ಎಷ್ಟು ಆಗಿರುತ್ತದೆಯೋ ಏನೋ, ಅದನ್ನು ಹೇಗೆ ತುಂಬಬೇಕು ಅಂತ. ಅವರು ಆಸ್ಪತ್ರೆಯಲ್ಲಿ ಬಿಲ್ ಬಗ್ಗೆ ವಿಚಾರಿಸಿದಾಗ ಬಿಲ್ಲನ್ನು ಆಗಲೇ ತುಂಬಿ ಆಗಿದೆ ಅಂತ ಗೊತ್ತಾಯಿತು. 15 ದಿನ ಆಸ್ಪತ್ರೆಯಲ್ಲಿ ಇದ್ದು ಸಂಜು ತನ್ನ ತಂದೆ ತಾಯಿಯೊಂದಿಗೆ ಮರಳಿ ಮನೆಗೆ ಬಂದ. ಆದರೆ ಅವರಿಗೆ ಮನೆಯ ಖರ್ಚನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನುವ ಚಿಂತೆ ಮತ್ತೆ ಕಾಡತೊಡಗಿತು. ಅಷ್ಟರಲ್ಲಿ ಯಾವ ಕಾರಿನಿಂದ ಸಂಜುವಿಗೆ ಆಕ್ಸಿಡೆಂಟ್ ಆಗಿತ್ತೋ ಅದೇ ಕಾರು ಅವನ ಮನೆಯ ಮುಂದೆ ಬಂದು ನಿಂತಿತು. ಅಂತಹ ಕಿಮ್ಮತ್ತಿನ ದೊಡ್ಡ ಕಾರನ್ನು ನೋಡಿದ ಅಕ್ಕಪಕ್ಕದ ಜನ ಹೈರಾಣಾಗಿ ನೋಡತೊಡಗಿದರು. ಆ ಕಾರಿನಿಂದ ರಾಜೀವ್ ಕುಮಾರರು ಇಳಿದು ಸಂಜುವನ್ನು ಭೇಟಿಯಾಗಲು ಅವನ ಮನೆಯ ಒಳಗೆ ಬಂದರು. ಅಷ್ಟು ದೊಡ್ಡ ವ್ಯಕ್ತಿ ತಮ್ಮಂತವರ ಮನೆಗೆ ಬಂದುದನ್ನು ಕಂಡ ಸಂಜುವಿನ ತಂದೆ ತಾಯಿ ತಳಮಳಗೊಂಡರು. ಆಗ ರಾಜೀವ್ ಕುಮಾರರು ಸಂಜುವಿನ ಬಳಿ ಇಟ್ಟಿದ್ದ ಹಳೆಯ ಕುರ್ಚಿಯ ಮೇಲೆ ಸರಳವಾಗಿ ಕುಳಿತುಕೊಂಡು ಅವನತ್ತ ನೋಡುತ್ತಾ, ಸಂಜು, ನಿನ್ನ ಪ್ರಾಮಾಣಿಕತೆ ನನಗೆ ಬಹಳ ಇಷ್ಟವಾಯಿತು. ನನ್ನ ವ್ಯವಹಾರವನ್ನ ನೋಡಿಕೊಳ್ಳಲಿಕ್ಕೆ ನನಗೆ ನಿನ್ನಂತಹ ಪ್ರಾಮಾಣಿಕ ವ್ಯಕ್ತಿ ಬೇಕಾಗಿತ್ತು. ನನ್ನ ಕಂಪನಿಯಲ್ಲಿ ನೀನು ಮ್ಯಾನೇಜರ್ ಅಂತ ಕೆಲಸ ಮಾಡಬೇಕು ಅಂತ ನಾನು ಬಯಸಿದ್ದೇನೆ. ಈ ಮಾತನ್ನು ಕೇಳಿದ ಸಂಜುವಿನ ಮುಖದಲ್ಲಿ ಮಂದಹಾಸ ಮೂಡಿತು ಮತ್ತು ಅವನ ತಂದೆ ತಾಯಿಯ ಖುಷಿಗೆ ಪಾರವೇ ಇರಲಿಲ್ಲ. ಆಗ ರಾಜೀವ್ ಕುಮಾರರು ಸಂಜೀವಿನ ಕೈಗೆ 10 ಲಕ್ಷ ರೂಪಾಯಿ ಚೆಕ್ ಅನ್ನು ಕೊಡುತ್ತಾ, ಇದು ನನ್ನ ವತಿಯಿಂದ ನಿನ್ನ ಪ್ರಾಮಾಣಿಕತೆಗೆ ಒಂದು ಕೊಡುಗೆ. ನೀನು ಪೂರ್ತಿಯಾಗಿ ಆರಾಮಾದ ನಂತರ ನನ್ನ ಕಂಪನಿಯನ್ನು ಜಾಯಿನ್ ಆಗು. ಒಳ್ಳೆಯ ಸಂಬಳದ ಜೊತೆಗೆ ನಿನಗೆ ಒಂದು ಪ್ಲಾಟ್ ಹಾಗೂ ಗಾಡಿಯನ್ನು ಕೊಡಲಾಗುತ್ತದೆ ಅಂತ ಹೇಳಿದರು. ಇದನ್ನು ಕೇಳಿದ ಸಂಜುವಿನ ತಂದೆ ತಾಯಿ ಕಣ್ಣಲ್ಲಿ ನೀರು ಧಾರೆಯಾಗಿ ಹರಿಯತೊಡಗಿತು. ಅವರು ಕೈಯನ್ನು ಮುಗಿದು ರಾಜೀವ್ ಕುಮಾರರಿಗೆ ಧನ್ಯವಾದಗಳನ್ನು ಹೇಳಿದಾಗ ಅವರು, ನಾನು ನಿಮಗೆ ಧನ್ಯವಾದ ಹೇಳಬೇಕು, ಏಕೆಂದರೆ ನಿಮ್ಮ ಹತ್ತಿರ ಅವಕಾಶ ಇದ್ದರೂ ಕೂಡ ನೀವು ನಿಜವನ್ನೇ ಹೇಳಿ ನನ್ನಿಂದ ಹಣ ವಸೂಲಿಗೆ ಇಳಿಯಲಿಲ್ಲ. ನೀವು ಹಾಗೆ ಮಾಡಿದ್ದರಿಂದ ನನಗೆ ಬಹಳ ಸಂತೋಷವಾಗಿದೆ.
ಇಂತಹ ಕಾಲದಲ್ಲಿಯೂ ನಿಮ್ಮಂತಹ ಪ್ರಾಮಾಣಿಕ ಜನರು ಇರುವುದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿ ಅವರು ಸಂಜುವಿಗೆ ತಮ್ಮ ಫೋನ್ ನಂಬರ್ ಕೊಟ್ಟು ಅಲ್ಲಿಂದ ಹೊರಟು ಹೋದರು. ನಿಯತ್ತು ಹಾಗೂ ಪ್ರಾಮಾಣಿಕತೆ ಎಂತೆಂತಹ ಆಟ ಆಡಿಸುತ್ತದೆ ಅಂತ ಸಂಜು ಹಾಗೂ ಅವನ ತಂದೆ ತಾಯಿಗೆ ಇದುವರೆಗೂ ನಂಬಲು ಸಾಧ್ಯವಾಗಲಿಲ್ಲ. ಅವರ ಕಣ್ಣಿಂದ ಬೀಳುವ ಆನಂದ ಬಾಷ್ಪ ನಿಲ್ಲುವ ಹಾಗೆ ಕಾಣುತ್ತಿದ್ದಿಲ್ಲ. ಇಂದು ಸಂಜುವಿನ ತಾಯಿಯು ಮತ್ತೆ ಖುಷಿಯಿಂದ ಹೋಳಿಗೆ ಕರ್ಚಿಕಾಯಿ ಕಡುಬು ಮಾಡಿಕೊಂಡು ದೇವಸ್ಥಾನಕ್ಕೆ ಎಡೆ ಕೊಡಲು ಹೋದಳು. ಸ್ನೇಹಿತರೆ, ನಿಯತ್ತು ಹಾಗೂ ಪ್ರಾಮಾಣಿಕತೆಯ ಈ ಚಿಕ್ಕ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.